ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೇಳ್ತಿರುವ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಕೌಂಟರ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಇಂದು ನಡೆದಿದ್ದು ಬಿಜೆಪಿಯವರ ಕುರ್ಚಿ ಕಾಳಗದ ಹೋರಾಟ. ಒಂದು ಕಡೆಯಲ್ಲಿ ಬಿಜೆಪಿ ಶಿವಮೊಗ್ಗದಲ್ಲಿ ಕುರ್ಚಿ ಉಳಿಸಿಕೊಳ್ಳುವಂತಹ ಹೋರಾಟದಲ್ಲಿದ್ರೆ ವೈಜೆಪಿ ಕುರ್ಚಿ ವಕ್ಫ್ ಹೆಸರಿನಲ್ಲಿ ಕಿತ್ತುಕೊಳ್ಳುವಂತಹ ಹೋರಾಟದಲ್ಲಿತ್ತು. ಎಜೆಪಿ ಎತ್ತ ಸೇರುವುದು ಅಂತ ತಿಳಿಯದೆ ನಾಟಕ ನಡೆಸಿತ್ತು ಅನ್ನುವಂತ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕವಾಗಿ ವಿಜಯೇಂದ್ರ, ಯತ್ನಾಳ್, ಅಶೋಕ್ ಅವರ ವಿರುದ್ಧವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಎಜೆಪಿ ಹೋರಾಟದ ನಾಟಕವನ್ನು ನಡೆಸಿತ್ತು. ಬಿಜೆಪಿಯಲ್ಲಿ ಸಹಮತ, ಸಹಬಾಳ್ವೆ, ಸಮಾಧಾನ ಯಾವುದೂ ಕೂಡ ಇಲ್ಲ. ತಮ್ಮ ಹುಳುಕನ್ನು ಮುಚ್ಚಿಕೊಳ್ಳಲು ನನ್ನ ಹೆಸರಿಗೆ ಜೋತು ಬಿದ್ದಿದೆ ಅಂತ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧದ ಪ್ರತಿಭಟನೆಗೆ ಬಿಜೆಪಿಯಲ್ಲೇನೇ ಸಹಮತ ಇಲ್ಲ, ಬಿಜೆಪಿಯಲ್ಲೇನೇ ಸಹಮತ ಇಲ್ಲದಿರುವುದು ಬಟಾ ಬಯಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮೂಲಕವಾಗಿ ಕಿಡಿಕಾರಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ, ವಿರೋಧ ಪಕ್ಷದ ನಾಯಕರ ಮಾತಿಗೆ, ಪ್ರತಿಭಟನೆ ಕರೆಗೆ ಬಿಜೆಪಿಯಲ್ಲೇನೇ ನಯಾ ಪೈಸೆ ಕಿಮ್ಮತ್ತು ಸಿಕ್ಕಿಲ್ಲ ಅಂತ ಕಾಲೆಳೆದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಕಾಮಿಡಿ ಸಿನಿಮಾ ನೋಡಿದಂತೆ ಆಗ್ತಾ ಇದೆ ಅಂತೆ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮೂಲಕವಾಗಿ ಕಿಡಿಕಾರಿದ್ದಾರೆ. ಒಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಪ್ರತಿಭಟನೆಗಳು ಜೋರಾಗಿದೆ. ಕಲಬುರಗಿಯಲ್ಲೂ ಕೂಡ ಪ್ರೊಟೆಸ್ಟ್ ನಡೆಸಲಾಗಿತ್ತು. ಒಂದು ಕಡೆಯಲ್ಲಿ ವಕ್ಫ್ ವಿರುದ್ಧವಾಗಿ ಯತ್ನಾಳ್ ಟೀಮ್ ಪ್ರತಿಭಟನೆ ನಡೆಸ್ತಾ ಇದೆ. ಇದೆಲ್ಲದರ ಒಂದು ವಿರುದ್ಧವಾಗಿ ಈಗ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿರುವಂಥದ್ದು. ಒಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ, ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೂ ಮುತ್ತಿಗೆ ಹಾಕುವಂತಹ ಯತ್ನವನ್ನು ಕೂಡ ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮೂಲಕವಾಗಿ ಒಂದು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ಸಚಿನ್ ಕುಟುಂಬದವರ ವಿಚಾರಣೆ ನಡೆಸಿರುವಂತಹ ಸಿಐಡಿ ಸತತ 5 ಗಂಟೆಗಳ ಕಾಲ ಕುಟುಂಬದವರ ವಿಚಾರಣೆಯನ್ನು ನಡೆಸಲಾಗಿದೆ. ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಸಚಿನ್ ಸಹೋದರಿಯರ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತಹ ಸಿಐಡಿ ಇನ್ನು ವಿಚಾರಣೆ ಬಳಿಕ ಸಿಐಡಿ ಅಧಿಕಾರಿಗಳು ಬೀದರ್ಗೆ ತೆರಳಿದ್ದಾರೆ. ನಾಳೆ ಕಲಬುರಗಿಗೆ ತೆರಳಲಿರುವಂತಹ ಸಿಐಡಿ ಅಧಿಕಾರಿಗಳ ಟೀಮ್ ಕಲಬುರಗಿಯಲ್ಲಿ ಸಚಿನ್ ಕಚೇರಿಯನ್ನ ತಪಾಸಣೆ ನಡೆಸುವಂತಹ ಸಾಧ್ಯತೆ ಇದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ. ಸಿಐಡಿ ತಂಡನೂ ಕೂಡ ಲಗ್ಗೆ ಇಟ್ಟಿದೆ. ವಿಚಾರಣೆ ನಡೆಸುವಂತಹ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೃತ ಸಚಿನ್ ಕುಟುಂಬದವರ ವಿಚಾರಣೆಯನ್ನು ನಡೆಸಿದ್ರು. ಸತತ 5 ಗಂಟೆಗಳ ಕಾಲನೂ ಕೂಡ ಕುಟುಂಬದವರ ವಿಚಾರಣೆ ನಡೆಸಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವ ಒತ್ತಡದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ವಿಚಾರಣೆ ಮಾಡಕತ್ತಾರೋ ನಿಮಗೇನ ತೃಪ್ತಿ ಅನ್ಸಕತ್ತೈತೆ ಸರ್? ತೃಪ್ತಿ ಅಂತೇನಿಲ್ಲ, ಇನ್ನೂ ತನಿಖೆ ನಡೆಸ್ಲತ್ತಾರ ಅಷ್ಟೇ ಅನ್ಸ್ಲತ್ತದ ಸರ್. ಇನ್ನೂ 2 ದಿನ ವೇಟ್ ಮಾಡ್ತೀವಿ ಸರ್ ಏನು ಅನಿಸ್ತದ ಅಂತ. ಅವ್ರು ಯಾರ್ದು ಇನ್ನೂ ಹೆಸರು ಮೀಡಿಯಾದಾಗ ಅಥವಾ ಎಲ್ಲೂ ಹೊರಗೆ ಅರೆಸ್ಟ್ ಆಗಿದಂತ ಹೆಸರು ಬರಲಿಲ್ಲ ಅಂದ್ರೆ ನಾವು ಮುಂದೆ ಹೋಗೋದು ಗ್ಯಾರಂಟಿ ಸರ್. ಈಗ ಸಿಐಡಿದವರೆಲ್ಲ ಬಂದು ನಿನ್ನಿಂದ ತನಿಖೆ ವಿಚಾರಣೆ ಮಾಡಕತ್ತಾರೋ ನಿಮಗೇನ ತೃಪ್ತಿ ಅನ್ಸಕತ್ತೈತೆ ಸರ್? ತೃಪ್ತಿ ಅಂತೇನಿಲ್ಲ, ಇನ್ನೂ ತನಿಖೆ ನಡೆಸ್ಲತ್ತಾರ ಅಷ್ಟೇ ಅನ್ಸ್ಲತ್ತದ ಸರ್. ಇನ್ನೂ 2 ದಿನ ವೇಟ್ ಮಾಡ್ತೀವಿ ಸರ್ ಏನು ಅನಿಸ್ತದ ಅಂತ. ಅವ್ರು ಯಾರ್ದು ಇನ್ನೂ ಹೆಸರು ಮೀಡಿಯಾದಾಗ ಅಥವಾ ಎಲ್ಲೂ ಹೊರಗೆ ಅರೆಸ್ಟ್ ಆಗಿದಂತ ಹೆಸರು ಬರಲಿಲ್ಲ ಅಂದ್ರೆ ನಾವು ಮುಂದೆ ಹೋಗೋದು ಗ್ಯಾರಂಟಿ ಸರ್. ಈಗ ಸಿಐಡಿದವರೆಲ್ಲ ಬಂದು ನಿನ್ನಿಂದ ತನಿಖೆ ವಿಚಾರಣೆ ಮಾಡಕತ್ತಾರೋ ನಿಮಗೇನ ತೃಪ್ತಿ ಅನ್ಸಕತ್ತೈತೆ ಸರ್? ತೃಪ್ತಿ ಅಂತೇನಿಲ್ಲ, ಇನ್ನೂ ತನಿಖೆ ನಡೆಸ್ಲತ್ತಾರ ಅಷ್ಟೇ ಅನ್ಸ್ಲತ್ತದ ಸರ್. ಇನ್ನೂ 2 ದಿನ ವೇಟ್ ಮಾಡ್ತೀವಿ ಸರ್ ಏನು ಅನಿಸ್ತದ ಅಂತ. ಅವ್ರು ಯಾರ್ದು ಇನ್ನೂ ಹೆಸರು ಮೀಡಿಯಾದಾಗ ಅಥವಾ ಎಲ್ಲೂ ಹೊರಗೆ ಅರೆಸ್ಟ್ ಆಗಿದಂತ ಹೆಸರು ಬರಲಿಲ್ಲ ಅಂದ್ರೆ ನಾವು ಮುಂದೆ ಹೋಗೋದು ಗ್ಯಾರಂಟಿ ಸರ್. ಈಗ ಸಿಐಡಿದವರೆಲ್ಲ ಬಂದು ನಿನ್ನಿಂದ ತನಿಖೆ ವಿಚಾರಣೆ ಮಾಡಕತ್ತಾರೋ ನಿಮಗೇನ ತೃಪ್ತಿ ಅನ್ಸಕತ್ತೈತೆ